ಚಾಲಕರೇ, ನಾನು ಹೇಳಿದೆ ಮೊದಲನೇ ಹೆಜ್ಜೆ ಅಂತ. ಫಸ್ಟ್ ನಾವೆಲ್ಲ ಒಟ್ಟಿಗಾಗಿ ನಾವು ಕನ್ನಡ ಉಳಿಸಿರೋದು ಎಲ್ಲ ಆಟೋ ಸ್ಟ್ಯಾಂಡ್ ಅವರು ಹೀಗೆ ಧನ್ಯವಾದ ಹೇಳ್ತೀನಿ. ಇವತ್ತು ಅವ್ರು ಇಲ್ಲದೆ ಹೋಗಿದ್ರೆ ಕನ್ನಡ ಉಳಿತಾ ಇರ್ಲಿಲ್ಲ. ಎಷ್ಟೋ ಚಾಲಕರು ಆಟೋ ಕನ್ನಡ, ಅದು ಕನ್ನಡ, ಈ ಕನ್ನಡ ಅಂತ ಉಳಿಸಿರೋದಕ್ಕೆ ನಾವು ಕನ್ನಡ ಉಳಿದಿರೋದು. ಇಲ್ಲ ಅಂದ್ರೆ ಕನ್ನಡ ಉಳಿತಾ ಇರ್ಲಿಲ್ಲ. ಆಯ್ತಾ? ಯಾವಾಗ್ಲೂ ತುಳಿದಾಕ ಕೂತಿದ್ದಾರೆ. ಇವತ್ತಿಗೂ ಹೇಳ್ತಾ ಇದೀವಿ, ನಾವೆಲ್ಲ ಒಟ್ಟಿಗೆ ಒಂದಾಗಿ ಒಂದ್ ಪ್ಲಾಟ್ಫಾರ್ಮ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ನಾಳೆ ದಿನ ನಮ್ಮ ಮಕ್ಕಳು ಓದ್ತಾ ಇರೋರು, ನಾಳೆ ದಿನ ನಿರುದ್ಯೋಗದಿಂದ ನಾವು ಹೊರಗಡೆ ಕಳಿಸ್ಬೇಕಾಗುತ್ತೆ ಕೆಲ್ಸಕ್ಕೆ ಇವ್ರಿಗೆಲ್ಲ. ಇವತ್ತು ನಾವು ಸ್ಟ್ಯಾಂಡ್ ತಗೊಂಡು ನಾವೆಲ್ಲ ಒಟ್ಟಿಗೆ ನಿಂತ್ಕೊಳ್ಳಿಲ್ಲ ಅಂದ್ರೆ ಇವರೆಲ್ಲ ಹೊರಗಡೆ ಹೋಗ್ಬೇಕಾಗುತ್ತೆ. ನಾನು ಎಲ್ಲ ಗೃಹಿಣಿಯರಿಗೆ, ಯಾರೇ ಆಗ್ಲಿ, ನಮ್ಮ ಕರ್ನಾಟಕದ ರಾಜ್ಯದ ಯಾರೇ ಆಗ್ಲಿ, ಆಯ್ತಾ, ಗೃಹಿಣಿಯರೇ ಆಗ್ಲಿ, ಗಂಡಸರೇ ಆಗ್ಲಿ, ಹೆಣ್ಮಕ್ಳೇ ಆಗ್ಲಿ, ಓದಿರೋ ಹುಡುಗರೇ ಆಗ್ಲಿ, ನಿಮ್ಗೆಲ್ಲ ಹೇಳ್ತಾ ಇದೀನಿ, ಕೇಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಡ್ರೈವರ್ ಇದಾರೋ ಇಲ್ವೋ ಅವ್ರಿಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಫಸ್ಟ್ ನನ್ನ ಜೊತೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಇವ್ರು ಹೇಳ್ತಾ ಇರೋದು ಸರಿ ಅಂತ ಎಲ್ಲರಿಗೂ ಹೇಳ್ಬಿಟ್ಟು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ಮೊದಲನೇ ಹೆಜ್ಜೆ ಇಟ್ಟಾದ್ಮೇಲೆ ಅಲ್ವಾ ಎರಡನೇ ಹೆಜ್ಜೆಗೆ ಹೋಗ್ಬೇಕಾಗಿರೋದು. ಎರಡನೇ ಹೆಜ್ಜೆ ಆದ್ಮೇಲೆ ಮೂರನೇ ಹೆಜ್ಜೆ, ಮೂರನೇ ಹೆಜ್ಜೆ ಆದ್ಮೇಲೆ ನಾಲ್ಕನೇ ಹೆಜ್ಜೆ. ಈ ತರ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಹೋದ್ರೆ ಒಂದು ಇದಾಗೋದು, ಇಲ್ಲ ಅಂದ್ರೆ ಅದು ಆಗಲ್ಲ.